ಈ ಜೀವ ನಿನಗಾಗಿ ಮುಂದುವರಿದ ಭಾಗ 72. ಬೆಂಗಳೂರಿಗೆ ಹೊರಟಿರುವ ಟ್ರೈನ್ನಲ್ಲಿದ್ದ ಅಗಸ್ತ್ಯ ಮತ್ತು ಆದ್ಯ ತುಂಬಾನೇ ಮಂಕಾಗಿದ್ದರು. ಇದನ್ನು ನೋಡಿದ ಸನ್ನಿ, ಅಗಸ್ತ್ಯ, ಚಿಕ್ಕ ಮಕ್ಕಳು ಅಪ್ಪ ಅಮ್ಮನ ಬಿಟ್ಟಿರ್ಲಾಗುತ್ತೆ ಒದ್ದಾಡ್ತಾರಲ್ವಾ, ಆ ಥರ ನೀವಿಬ್ರು ವರ್ತಿಸ್ತಾ ಇದ್ದೀರಾ. ಈಗ ನಮ್ಮಿಬ್ರು ನೋಡು, ನಾವು ಕೂಡ ಅಪ್ಪ ಅಮ್ಮನ ಬಿಟ್ಟು ಬಂದಿದ್ದೀವಿ. ನಾವು ಹೇಗೆ ಕುಲಾಗಿದ್ವೋ ಹಾಗೆ ನೀವು ಕೂಡ ಇದ್ಬಿಡಿ. ಸನ್ನಿ, ಅವ್ರು ಯಾವತ್ತೂ ಅಪ್ಪ ಅಮ್ಮನ ಬಿಟ್ಟು ಎಲ್ಲೂ ಹೋದವರಲ್ಲ, ಹಾಗಾಗಿ ಸ್ವಲ್ಪ ಅಪ್ಸೆಟ್ ಆಗಿದ್ದಾರೆ. ನೀನು ಮಾಡರ್ನ್ ಆಗಿ ಬೆಳೆದವನು, ನಿನ್ಗೆ ಇದೆಲ್ಲ ಅರ್ಥ ಆಗಲ್ಲ. ನಮ್ಮಂತ ಮಿಡಲ್ ಕ್ಲಾಸ್ ಜನರ ಮೆಂಟಾಲಿಟಿ ಒಂಥರ ಬೇರೆನೇ ಇರುತ್ತೆ. ಎಮೋಷನ್ಸ್ ಎಲ್ಲ ಜಾಸ್ತಿನೇ ಇರುತ್ತೆ. ಇಮೋಷನ್ಸ್ ಎಲ್ಲ ನನಗೂ ಕೂಡ ಇದೆ ಗಗನ್, ಆದರೆ ಏನು ಮಾಡಲಿ, ಮನೆ ಪರಿಸ್ಥಿತಿ ಆಗಿದೆ. ಅದಕ್ಕೋಸ್ಕರ ನಾನು ಮಾಮ್ ಡ್ಯಾಡನ್ನು ಬಿಟ್ಟು ಬಂದಿರೋದು. ಅಗಸ್ತ್ಯ ಆದ್ಯಾಳನ್ನು ಚಿಲ್ ಮಾಡೋಣ ಅಂತ ಆ ರೀತಿ ಮಾತಾಡಿದಷ್ಟೇ. ಎಲ್ಲರೂ ಅಗಸ್ತ್ಯ ಆದ್ಯಾಳ ಮೈಂಡ್ ಡೈವರ್ಟ್ ಮಾಡಿ ನಂತರ ಮಲಗಲು ರೆಡಿಯಾದರು. ಅಗಸ್ತ್ಯ ಮತ್ತು ಆದ್ಯ ಲೋವರ್ ಬರ್ತಲ್ಲಿ ಮಲಗಿದ್ದಾರೆ. ಆದ್ಯಾಳ ಸೈಡಿನ ಮಿಡಲ್ ಬರ್ತಲ್ಲಿ ಗಗನ್ ಹಾಗೂ ಅಪ್ಪರ್ ಬರ್ತಲ್ಲಿ ಅರ್ಜುನ್ ಮಲಗಿಕೊಂಡನು. ಅಗಸ್ತ್ಯನ ಸೈಡಿನ ಅಪ್ಪರ್ ಬರ್ತಲ್ಲಿ ಸನ್ನಿ ಮಲಗಿಕೊಂಡನು. ಎಲ್ಲರಿಗೂ ಒಂದೇ ಕಡೆ ಸೀಟು ಸಿಕ್ಕಿತ್ತು. ಎಲ್ಲರೂ ಮಲಗಿ ಆದ ಮೇಲೆ ಅಗಸ್ತ್ಯನ ಸೈಡಿನ ಮಿಡಲ್ ಬರ್ತಲ್ಲಿ ಒಬ್ಬ ಯುವಕ ಆದ್ಯಾಳನ್ನು ನುಂಗೋತರ ನೋಡುತ್ತಿದ್ದನು. ಇದನ್ನು ನೋಡಿದ ಆದ್ಯಾಳಿಗೆ ಮುಜುಗರವಾಗತೊಡಗಿತು. ಯಾರು ಕೂಡ ಇದನ್ನು ಗಮನಿಸದಾದಾಗ ಅರ್ಜುನನ ದೃಷ್ಟಿ ಆ ಯುವಕನ ಕಡೆ ಹೋಯಿತು. ಅವನು ಆದ್ಯಾಳನ್ನೇ ನೋಡುತ್ತಿದ್ದಾಗ ಅವನಿಗೆ ಆ ಯುವಕನನ್ನು ಹೊಡೆಯುವ ಮನಸ್ಸಾಯಿತು. ಕೋಪವನ್ನು ಕಂಟ್ರೋಲ್ ಮಾಡಿಕೊಂಡ ಅವನು ತನ್ನ ಪಾಕೆಟಲ್ಲಿದ್ದ ಪೆನ್ ತೆಗೆದು ಅದನ್ನು ಆ ಯುವಕನ ಕಡೆ ಎಸೆದನು. ಪೆನ್ನು ಬಿದ್ದ ರಭಸಕ್ಕೆ ಆ ಯುವಕನಿಗೆ ನೋವಾಗಿ ಅರ್ಜುನನ ಕಡೆ ನೋಡಿದನು. ಅರ್ಜುನ್ ಕೈ ಮತ್ತು ಕಣ್ಸನ್ನೆಯಲ್ಲಿ ಆ ಯುವಕನನ್ನು ಗದರಿಸಿದನು. ಇದನ್ನು ನೋಡಿ ಹೆದರಿದ ಅವನು ಮುಖ ಪೂರ್ತಿ ರಗ್ಗು ಹೊದ್ದು ಮಲಗಿಕೊಂಡನು. ಆ ಯುವಕ ಹೆದರಿದ್ದನ್ನು ನೋಡಿದ ಆದ್ಯಾಳಿಗೆ ಆಶ್ಚರ್ಯವಾಯಿತು. ಗಗನ್ ಮತ್ತು ಅರ್ಜುನ್ ಮಲಗಿಕೊಂಡಿದ್ದರು. ಈ ಕೆಲಸ ಅರ್ಜುನ್ ಮಾಡಿರಬೇಕು ಅಂತ ಅಂದುಕೊಂಡಳು. ಮೇಲ್ಗಡೆ ಮಲಗಿದ್ದ ಲಂಬೋದರನೇ ಇವನಿಗೆ ಪೆನ್ ಎಸೆದಿರ್ಬೇಕು. ನನ್ನನ್ನು ಯಾರಾದ್ರೂ ನೋಡಿದ್ರೆ ಇವನಿಗೆ ಸಹಿಸ್ಕೊಳಕ್ಕಾಗಲ್ಲ. ಒಳ್ಳೆ ಐಡಿಯಾ ಸಿಕ್ತು, ಇನ್ಮೇಲೆ ಇವನಿಗೆ ಹೀಗೇನೆ ಉರಿಸ್ತಾ ಇರಬೇಕು ಅಂತ ಅಂದುಕೊಳ್ಳುತ್ತಾ ಅವಳು ಕೂಡ ಮಲಗಿಕೊಂಡಳು. ಅರ್ಜುನ್ ಪದೇ ಪದೇ ಆ ವ್ಯಕ್ತಿ ಕಡೆಗೇನು ನೋಡುತ್ತಿದ್ದನು. ಆ ವ್ಯಕ್ತಿ ನಿದ್ದೆ ಹೋದ ಮೇಲೆ ಅರ್ಜುನ್ ಕೂಡ ಮಲಗಿಕೊಂಡನು. ಇತ್ತ ಮನೆಗೆ ಬಂದ ಅಭಿಷೇಕ್ ರವರು ಮಕ್ಕಳನ್ನು ಸೇಫ್ ಆಗಿ ಟ್ರೈನಿಗೆ ಹತ್ತಿಸಿದ ವಿಷಯವನ್ನು ಅತ್ತೆ ಮತ್ತು ಹೆಂಡತಿಗೆ ತಿಳಿಸಿದರು. ವಿಷಯ ತಿಳಿದ ಐಶ್ವರ್ಯರವರು ಬೇಜಾರಿನಿಂದ ತಮ್ಮ ರೂಮ್ಗೆ ಹೋದರು. ತುಂಬಾನೇ ಬೇಜಾರಾಗಿದ್ದಾಳೆ. ಮಕ್ಕಳು ಇಲ್ಲದ ಒಂದಿನನೇ ಇದ್ದವಳಲ್ಲ ಅಲ್ವಾ, ಅದಕ್ಕೆ ಈ ರೀತಿ ವರ್ತಿಸ್ತಾ ಇದ್ದಾಳೆ. ಸ್ವಲ್ಪ ಸಮಾಧಾನ ಮಾಡು, ಇಲ್ಲಾಂದ್ರೆ ಇನ್ನೂ ಕೂಡ ನೊಂದ್ಕೋತಾಳೆ ಅಂತ ನೀಲಮ್ಮರವರು ಹೇಳಿದಾಗ ಅಭಿಷೇಕ್ ರವರು ತಮ್ಮ ರೂಮಿಗೆ ಹೋಗಿ ಐಶ್ವರ್ಯರವರನ್ನು ಸಮಾಧಾನ ಮಾಡತೊಡಗಿದರು. ಐಶು, ಸಮಾಧಾನ ಮಾಡ್ಕೋ. ಮಕ್ಕಳ ಭವಿಷ್ಯಕ್ಕೋಸ್ಕರ ಕೆಲವೊಂದ್ಸಲ ಕಠಿಣ ನಿರ್ಧಾರ ತೆಗೆದುಕೊಳ್ಳಬೇಕು. ನಾವು ಕಷ್ಟ ಅನುಭವಿಸ ಸಾಕು, ಅವರಾದ್ರೂ ಚೆನ್ನಾಗಿರ್ಲಿ. ಅವ್ರು ಚೆನ್ನಾಗಿರ್ಬೇಕಂತ ನನಗೂ ಕೂಡ ಆಸೆ ಇರುತ್ತೆ ಅಲ್ವೇನ್ರಿ. ಏನು ಮಾಡಲಿ, ಹೆತ್ತ ಕರಳು, ಅವ್ರನ್ನ ಬಿಟ್ಟಿರೋಕೆ ಆಗ್ತಾ ಇಲ್ಲ. ಅವ್ರು ಹುಟ್ಟಿದಾಗಿನಿಂದ ಒಂದು ದಿನಾನು ಅವರಿಂದ ದೂರ ಆದವಳಲ್ಲ. ಹಾಗಿದ್ದಾಗ 2 ವರ್ಷ ತನಕ ನಮ್ಮಿಂದ ದೂರ ಆಗ್ತಾ ಇದ್ದಾರೆ. ಅವರಿಲ್ಲದೆ ನಾನು ಹೇಗೆ ಇರಲಿ ಅಂತ ಅವರು ಹೇಳಿದಾಗ ಅವರ ಪರಿಸ್ಥಿತಿ ನೋಡಿ ಮರುಕಗೊಂಡ ಅಭಿಷೇಕ್ ರವರು ಅವರನ್ನು ಅಪ್ಪಿಕೊಂಡು, ಸಮಾಧಾನ ಮಾಡ್ಕೋ ಐಶು, ಅವ್ರು 2 ವರ್ಷ ತನಕ ಅಲ್ಲೇ ಇರ್ತಾರೆ. ಆದರೆ ಸಮಯ ಸಿಕ್ಕಾಗಲೆಲ್ಲ ನಮ್ಮನ್ನು ನೋಡೋಕೆ ಬರ್ತಾರೆ. ನೀನು ಚಿಂತೆ ಮಾಡಬೇಡ, ನಿನ್ನ ಜೊತೆ ನಾನಿದ್ದೀನಿ ಅಲ್ವಾ ಅಂತ ಹೇಳುತ್ತಾ ಅವರನ್ನು ಸಮಾಧಾನ ಮಾಡತೊಡಗಿದರು. ರಾತ್ರಿ 8:30ಕ್ಕೆ ಆಂಧ್ರದಿಂದ ಹೊರಟಿದ್ದ ರೈಲು ಬೆಳಿಗ್ಗೆ 10:30ಕ್ಕೆ ಬೆಂಗಳೂರು ತಲುಪಿಯೇ ಬಿಟ್ಟಿತು. ಬೆಂಗಳೂರು ನೋಡಿದ ಆದ್ಯ ಖುಷಿಗೊಂಡು ಬಿಟ್ಟ ಕಣ್ಣುಗಳಿಂದ ನೋಡತೊಡಗಿದಳು. ಟ್ರೈನ್ನಿಂದ 5 ಜನರು ಕೆಳಗೆ ಇಳಿದಾಗ ಅವರನ್ನು ಬರಮಾಡಲು ಲಾಯರ್ ಉತ್ತಮ್ ಬಂದಿದ್ದರು. ಹುಡುಗಿ ಒಬ್ಬಳೇ ಇದ್ದುದರಿಂದ ಅವರಿಗೆ ಆದ್ಯ ಯಾರು ಅಂತ ಗೊತ್ತಾಯಿತು. ಆದರೆ ಅಗಸ್ತ್ಯ ಯಾರು ಅಂತ ಗೊತ್ತಾಗಲಿಲ್ಲ. ಆಗ ಅವರೇ ಮುಂದೆ ಬಂದು, ಇಲ್ಲಿ ಅಗಸ್ತ್ಯ ಯಾರು ಅಂತ ಕೇಳಿದಾಗ ಅಗಸ್ತ್ಯ ಮುಂದೆ ಬಂದನು. ಅಗಸ್ತ್ಯ ಮತ್ತು ಆದ್ಯಾಳನ್ನು ನೋಡಿ ಅವರು ಬೇರೆಗಾಗಿ ಹೋದರು. ಅಭಿಷೇಕ್ ಸರ್ ಮಕ್ಕಳು ಎಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. 22 ವರ್ಷ ಎಷ್ಟು ಬೇಗ ಕಳೆದೋಯ್ತು. ಇದು ಕನಸು ನನಸು ಅಂತ ಅನಿಸ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಂಡವರು, ಅಗಸ್ತ್ಯ, ನಾನು ಯಾರಂತ ನೀಲೇಶ್ ಹೇಳಿರ್ಬೇಕಲ್ವಾ? ಹೇಳಿಲ್ಲ ಅಂದ್ರೆ ನಾನು ಇಂಟ್ರೊಡ್ಯೂಸ್ ನಾನೇ ಮಾಡ್ತೀನಿ. ಇಂಟ್ರೊಡ್ಯೂಸ್ ಎಲ್ಲ ಏನು ಬೇಕಾಗಿಲ್ಲ ಅಂಕಲ್, ನೀಲೇಶ್ ಅಂಕಲ್ ಎಲ್ಲ ಹೇಳಿದ್ದಾರೆ. ನೀವು ಲಾಯರ್ ಉತ್ತಮ ಅಲ್ವಾ?
ಹೌದು ಯಂಗ್ ಮ್ಯಾನ್, ನಾನು ಲಾಯರ್ ಉತ್ತಮ್. ಇವಳು ನಿನ್ನ ತಂಗಿ ಅಂತ ಗೊತ್ತಾಯ್ತು. ಇವರಿಬ್ರು ನಿನ್ನ ಫ್ರೆಂಡ್ಸಾ? ಹೌದು ಅಂಕಲ್, ಇವರಿಬ್ರು ನನ್ನ ಫ್ರೆಂಡ್ಸ್. ಈ ಹ್ಯಾಂಡ್ಸಮ್ ಯಂಗ್ ಮ್ಯಾನ್ ಯಾರು ಅಂತ ಕೇಳುತ್ತಾ ಅರ್ಜುನನ ಹತ್ತಿರ ಬಂದರು. ಆಗ ಅರ್ಜುನ್ ತನ್ನನ್ನು ತಾನೇ ಪರಿಚಯಿಸುತ್ತಾ, ನಾನು ಲಾಯರ್ ನೀಲೇಶ್ ರವರ ಮಗ, ಲಾಯರ್ ಅರ್ಜುನ್. ನೀನು ಲಾಯರ್ ನೀಲೇಶ್ ಮಗನಾ? ಅಪ್ಪನ ಥರ ನೀನು ಕೂಡ ಲಾಯರ್ ಆಗಿಬಿಟ್ಟಿದ್ಯಾ. ನೋಡ್ಬಿಟ್ಟು ತುಂಬಾ ಖುಷಿ ಆಯಿತು. ಸರಿ, ಎಲ್ಲರೂ ಬನ್ನಿ, ಪಿ ಜಿಯಲ್ಲಿ ಸ್ಟೇ ಮಾಡೋದಕ್ಕೆ ನಿಮಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ದೀನಿ ಅಂತ ಹೇಳುತ್ತಾ ಅವರು ಅವರೆಲ್ಲರನ್ನು ಕರೆದುಕೊಂಡು ಮೊದಲು ಆದ್ಯ ತಂಗಬೇಕಿದ್ದ ಪಿ ಜಿಗೆ ಹೋದರು. ನೀವೆಲ್ಲ ಇಲ್ಲಿ ಹೊರಗೆ ನಿಂತಿರಿ, ನಾನು ಇವಳಿಗೆ ಅಡ್ಮಿಷನ್ ಮಾಡಿಬಿಟ್ಟು ಬರ್ತೀನಿ ಅಂತ ಹೇಳಿ ಅವಳನ್ನು ಕರೆದುಕೊಂಡು ಲೇಡೀಸ್ ಪಿ ಜಿ ಒಳಗೆ ಹೋದರು. ಅಲ್ಲಿ ಅವಳಿಗೆ ಅಡ್ಮಿಷನ್ ಮಾಡಿಬಿಟ್ಟು ನಂತರ ಹೊರಡಲು ಅನುವಾದರು. ಒಮ್ಮೆ ಅವಳ ಕಡೆ ನೋಡಿ, ನೋಡಾದ್ಯ, ಇಲ್ಲಿ ನಿನ್ಗೆ ಏನು ತೊಂದರೆ ಆಗಲ್ಲ. ನಾನು ಪಿ ಜಿ ಓನರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಹಾಗೊಂದು ವೇಳೆ ನಿನಗೆ ತೊಂದರೆ ಆದರೆ ನನಗೆ ಕಾಲ್ ಮಾಡು. ನಿನ್ನ ಹತ್ರ ನನ್ನ ನಂಬರ್ ಇಲ್ಲ ಅಲ್ವಾ? ತಗೋ, ನನ್ನ ನಂಬರ್ ಸೇವ್ ಮಾಡ್ಕೊ ಅಂತ ಹೇಳಿ ಅವರ ನಂಬರನ್ನು ಅವಳಿಗೆ ಕೊಟ್ಟು ಪಿ ಜಿಯಿಂದ ಹೊರ ಬಂದರು. ಅಗಸ್ತ್ಯ, ಸನ್ನಿ, ಅರ್ಜುನ್ ಮತ್ತು ಗಗನ್ ಅನ್ನು ಕರೆದುಕೊಂಡು ಬಾಯ್ಸ್ ಪಿ ಜಿಗೆ ಹೊರಟರು. ಅಲ್ಲಿ ಇವರಿಗೆಲ್ಲ ಅಡ್ಮಿಷನ್ ಮಾಡಿಸಿ ನಂತರ ಅವರು ಹೊರಡಲು ಅನುವಾದರು. ಹೊರಡುವ ಮುಂಚೆ ಅಗಸ್ತ್ಯನ ಹತ್ತಿರ ಬಂದು, ಅಗಸ್ತ್ಯ, ಇಲ್ಲಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಎಲ್ಲರ ಜೊತೆಯಾಗಿ ಅನ್ಯೋನ್ಯವಾಗಿರಿ. ಹಾಗೆ ನೀವು ಫುಲ್ ರೆಸ್ಟ್ ಮಾಡಿ. ನಾಳೆ ದಿವಸ ಬೇಕಾದ್ರೆ ಬೆಂಗಳೂರು ಇಡೀ ಸುತ್ತಾಡ್ಕೊಂಡು ಬನ್ನಿ. ಆದ್ರೆ ನಾಡಿದ್ದು ಮಾತ್ರ ಎಲ್ಲರೂ ಆಫೀಸ್ಗೆ ಬರಬೇಕು. ಆಯ್ತು ಅಂಕಲ್, ನಾವೆಲ್ಲರೂ ನಾಡಿದ್ದು ಆಫೀಸ್ಗೆ ಬರ್ತೀವಿ. ಬ್ಯಾಂಗ್ಳೂರ್ ಸುತ್ತಾಗಿ ನಿಮ್ಗೆ ಯಾರಾದ್ರೂ ಗೈಡ್ ಮಾಡಕ್ಕೆ ಇರ್ಬೇಕಲ್ವಾ? ನಾನು ಆಫೀಸ್ನಲ್ಲಿ ಯಾರನ್ನಾದ್ರೂ ನಿಮ್ಮ ಜೊತೆ ಕಳಿಸ್ತೀನಿ. ಬೇಡ ಅಂಕಲ್, ನಾವೇ ಹೋಗ್ತೀವಿ. ನಿಮ್ಮ ಆಫೀಸಿಂದ ಯಾರಾದ್ರೂ ಬಂದ್ರೆ ತೊಂದರೆ ಆಗ್ಬೋದು ಅಂತ ಕಣ್ ಸನ್ನೆಯಲ್ಲೇ ಹೇಳಿದನು. ಇದನ್ನು ನೋಡಿ ಅವರು ವಿಷಯವನ್ನು ಅರ್ಥೈಸಿಕೊಂಡು, ಸರಿ ಹಾಗಾದ್ರೆ ನೀವೇ ಹೋಗಿ ಬನ್ನಿ. ಮೊದಲು ಎಲ್ಲಿಗೆ ಹೋಗ್ಬೇಕಂತ ಡಿಸೈಡ್ ಮಾಡಿ. ಹೋಗಕ್ಕೆ ಗೊತ್ತಾಗಿಲ್ಲ ಅಂದರೆ ನನಗೆ ಕಾಲ್ ಮಾಡಿ. ಆಯಿತು ಅಂಕಲ್. ಸರಿ ಹಾಗಾದ್ರೆ ನಾನು ಬರ್ತೀನಿ. ಏನಾದರೂ ಬೇಕಾದರೆ ನನಗೆ ಕಾಲ್ ಮಾಡಿ ಅಂತ ಹೇಳಿ ಅಲ್ಲಿಂದ ಹೊರಟರು. ಪೀಚಿಗೆ ಹೊಸದಾಗಿ ಬಂದಿದ್ದ ಆದ್ಯಾಳನ್ನು ನೋಡಿದ ಒಬ್ಬಳು ಅವಳ ಗೆಳತಿಯರ ಜೊತೆ ಗುಸು ಗುಸು ಪಿಸು ಪಿಸು ಅಂತ ಮಾತನಾಡತೊಡಗಿದಳು. ಹೇ ಕಾವ್ಯ, ಯಾರು ಓಲ್ಡ್ ಔಟ್ಡೇಟೆಡ್ ಫಿಗರ್? ಸಿಮ್ರನ್, ಅವಳು ಇನ್ನೂ ಚಿಕ್ಕವಳಲ್ವಾ? ಅವಳನ್ನು ಹೇಗೆ ಓಲ್ಡ್ ಔಟ್ಡೇಟೆಡ್ ಫಿಗರ್ ಅಂತೀಯ? ಶಟ್ ಅಪ್ ಕಾವ್ಯ. ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನನ್ನನ್ನು ಸಿಮ್ರನ್ ಅಂತ ಕರಿಬೇಡ ಅಂತ. ಕಾಲ್ ಮೀ ಸಿಮ್ ಅಂತ ಕರಿ. ಅವಳು ಹಳ್ಳಿ ಕುಕ್ಕು ಥರ ಕಾಣ್ತಾ ಇದ್ದಾಳೆ, ಅದಕ್ಕೆ ಓಲ್ಡ್ ಔಟ್ಡೇಟೆಡ್ ಫಿಗರ್ ಅಂದೆ. ಸಾರಿ ಸಿಮ್, ಅವಳು ಹೊಸದಾಗಿ ಬಂದಿದ್ದಾಳೆ. ಯಾರು ಎಲ್ಲಿ ಅವಳು ಅಂತ ಗೊತ್ತಿಲ್ಲ. ಗೊತ್ತಿಲ್ಲ ಅಂದರೆ ಗೊತ್ತು ಮಾಡಿಕೊಳ್ಳೋಣ. ಬಕೆಟ್ ಇಟ್ಕೊಂಡು ವಾಶ್ರೂಮ್ಗೆ ಹೋಗುತ್ತಾರೆ ಇದೆ. ಅವಳನ್ನು ಹೋಗೋಕೆ ಬಿಡಬಾರ್ದು. ಕಮ್ ವಿತ್ ಮೀ, ನನ್ನ ಜೊತೆ ಬಾ ಅಂತ ಹೇಳಿ ಕಾವ್ಯಳನ್ನು ಕರೆದುಕೊಂಡು ಆದ್ಯಾಳ ಹತ್ತಿರ ಹೋದಳು. ಆದ್ಯ ಇನ್ನೇನು ಬಾತ್ರೂಮ್ಗೆ ಹೋಗಬೇಕು ಅಷ್ಟರಲ್ಲಿ ಸಿಮ್ರನ್ ಕೈ ಅಡ್ಡ ಹಿಡಿದು, ಎಲ್ಲಿಗೆ ಹೋಗ್ತಾ ಇದೆಯಾ? ನಾನು ಫ್ರೆಶ್ ಆಗಬೇಕು, ಅದಕ್ಕೆ ಹೋಗ್ತಾ ಇದ್ದೀನಿ. ಸೀನಿಯರ್ಸ್ಗಳ ನಾವು ಇಲ್ಲಿ ಇರಬೇಕಾದ್ರೆ ನಮ್ಮ ಪರ್ಮಿಷನ್ ತಗೋಬೇಕಂತ ಗೊತ್ತಿಲ್ವಾ? ಸ್ನಾನ ಮಾಡೋಕ್ಕೂ ಪರ್ಮಿಷನ್ ತಗೋಬೇಕಾ? ಹೌದು, ಇಲ್ಲಿ ಒಂದು ವಸ್ತು ಮುಟ್ಬೇಕಾದ್ರೆ ನಾನು ಪರ್ಮಿಷನ್ ತಗೋಬೇಕು. ನಾನೇ ಇಲ್ಲಿನ ಕ್ವೀನ್ ಸಿಮ್. ನನ್ನ ಪರ್ಮಿಷನ್ ಇಲ್ಲದೆ ನೀನು ಇಲ್ಲಿ ಒಂದು ವಸ್ತು ಕೂಡ ಮುಟ್ಬಾರ್ದು. ಆಮೇಲೆ ಇನ್ನೊಂದು ವಿಷಯ, ನೀನು ಇಲ್ಲಿರ್ಬೇಕಂದ್ರೆ ನನ್ನ ಪ್ರತಿಯೊಂದು ಕಂಡೀಷನ್ಗೂ ಒಪ್ಪಬೇಕು. ನನ್ನನ್ನು ಮ್ಯಾಮ್ ಅಂತ ಕರಿಬೇಕು. ಬೆಳಗಿನ ತಿಂಡಿಯಿಂದ ಹಿಡಿದು ಎಲ್ಲವನ್ನು ಮೊದಲು ನನಗೆ ತಂದು ಕೊಡಬೇಕು. ಆಮೇಲೆ ನೀನು ತಿನ್ನಬೇಕು. ನನ್ನ ಬಟ್ಟೆ ಎಲ್ಲ ಹೋಗಿದ್ದ ಹಾಗೆ ಐರನ್ ಮಾಡಬೇಕು, ಗೊತ್ತಾಯ್ತಾ? ಇದೆಲ್ಲ ಬೇಕು ಅಂದ್ರೆ ನೀನು ಎಲ್ಲಾದ್ರೂ ಹೋಟೆಲಲ್ಲಿ ಇರಬೇಕಲ್ವಾ? ಇಲ್ಲಿಗೆ ಯಾಕೆ ಬಂದಿದ್ಯಾ? ಹೌ ಡೇರ್ ಯು! ಎಷ್ಟು ಧೈರ್ಯ ನಿನಗೆ ನನಗೇನೆ ಎದುರುವಾದಿಸಕ್ಕೆ. ಇವತ್ತು ನಾನು ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳಿ ಆದ್ಯಾಳಿಗೆ ಹೊಡೆಯಲು ಕೈ ಎತ್ತಿದಳು.
ಆಗ ಆದ್ಯ ಅವಳ ಕೈಯನ್ನು ತಡೆದಳು. ಆ ಹೊತ್ತಲ್ಲಿ ಪೀಚಿ ಓನರ್ ಕೂಡ ಅಲ್ಲಿಗೆ ಬಂದರು. ಅವರನ್ನು ನೋಡಿ ಅಮಾಯಕಳಂತೆ ವರ್ತಿಸಿದ ಸಿಮ್ರನ್, ನೋಡಿ ಮ್ಯಾಮ್, ಇವತ್ತೇ ಜಾಯ್ನ್ ಆಗಿ ನನಗೇನು ಹೊಡೆಯಕ್ಕೆ ಬರ್ತಾ ಇದ್ದಾಳೆ. ನನಗೆ ಆಫೀಸ್ಗೆ ಲೇಟ್ ಆಗುತ್ತೆ, ನಾನು ಮೊದಲು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ನನ್ನ ಜೊತೆ ಜಗಳ ಮಾಡಿ ನನಗೇನು ಹೊಡೆಯಕ್ಕೆ ಬಂದಳು. ಅವಳ ಮಾತು ಕೇಳಿ ಆಶ್ಚರ್ಯಗೊಂಡ ಆದ್ಯ, ಇಲ್ಲ ಮ್ಯಾಮ್, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ನಾನು ಇವಳಿಗೆ ಏನೂ ಮಾಡಿಲ್ಲ. ಇವಳೇ ನನಗೆ ಹೊಡೆಯಕ್ಕೆ ಬಂದಿದ್ದು. ನಾನು ಸ್ನಾನಕ್ಕೆ ಅಂತ ಹೋಗ್ತಾ ಇದ್ದೆ. ಆಗ ನಾನು ದಾರಿಗೆ ಅಡ್ಡ ಬಂದು ನಿಂತ್ಕೊಂಡು ಇಲ್ಲಿ ಇವಳ ಪರ್ಮಿಷನ್ ತಗೊಂಡು ಎಲ್ಲ ಕೆಲಸ ಮಾಡ್ಬೇಕಂತ ಹೇಳಿದ್ಲು. ಸ್ನಾನಕ್ಕೆ ಹೋಗ್ಬೇಕಂದ್ರೆ ಇವಳು ಪರ್ಮಿಷನ್ ತಗೋಬೇಕಂತೆ. ಇವಳು ಬಟ್ಟೆ ಒಗೆದು ಐರನ್ ಮಾಡ್ಬೇಕಂತೆ. ಆಮೇಲೆ ಇವಳು ಇದ್ದಲ್ಲಿ ಟಿಫನ್ ಇಂದ ಹಿಡಿದು ಊಟ ತನಕ ಎಲ್ಲವನ್ನು ತಂದು ಕೊಡ್ಬೇಕಂತೆ. ಇವಳು ಪರ್ಮಿಷನ್ ಇಲ್ಲದೆ ಯಾವ ವಸ್ತು ಮುಟ್ಬಾರ್ದಂತೆ. ಅಯ್ಯೋ ಮ್ಯಾಮ್, ನಾನು ಆ ಥರ ಹೇಳಲೇ ಇಲ್ಲ. ಬರೀ ಸುಳ್ಳು ಹೇಳ್ತಾ ಇದ್ದಾಳೆ. ಎಷ್ಟು ದೊಡ್ಡ ಸುಳ್ಳು ಬುರ್ಕಿ ಅಲ್ವೇನೆ ಕಾವ್ಯ? ಹೌದು ಹೌದು ಮ್ಯಾಮ್, ಇವಳು ಸುಳ್ಳು ಹೇಳ್ತಾ ಇದ್ದಾಳೆ. ಇವಳೇ ಸಿಮ್ಗೆ ಹೊಡೆಯಕ್ಕೆ ಬಂದಿದ್ದು. ಇಲ್ಲ ಮ್ಯಾಮ್, ನಾನು ಸುಳ್ಳು ಹೇಳ್ತಾ ಇಲ್ಲ. ಇವರಿಬ್ಬರೇ ಸುಳ್ಳು ಹೇಳ್ತಾ ಇರೋದು. ನೀವೇ ಹೇಳಿ, ಪಿಜಿಗೆ ಬಂದ ಮೊದಲ ದಿನ ನಾನು ಯಾಕೆ ಇದನ್ನೆಲ್ಲ ಮಾಡಲಿ? ನೀನು ಸುಮ್ಮನಿರಾದೆ. ಇಲ್ಲಿ ಯಾರು ಏನು ಅಂತ ನಂಗೆ ಚೆನ್ನಾಗೇ ಗೊತ್ತು. ಅವರು ಇನ್ನೇನು ಹೇಳಬೇಕು ಅಷ್ಟರಲ್ಲಿ ಮಧ್ಯೆ ಮಾತಾಡಿದ ಸಿಮ್ರನ್, ಹೌದು, ನಮ್ಮ ಮ್ಯಾಮ್ಗೆ ನಾವು ಏನು ಅಂತ ಚೆನ್ನಾಗೇ ಗೊತ್ತು. ನೀನು ಅವರನ್ನು ಯಾಮರಿಸಕ್ಕಾಗಲ್ಲ. ನೀನು ಅವಳಿಗೆ ಹೇಳಿದ ಮಾತನ್ನೇ ನಾನು ಹಿಂಗೆ ಹೇಳ್ತಾ ಇದ್ದೀನಿ ಸಿಮ್ರನ್. ನೀನು ಯಾರನ್ನು ಬೇಕಾದ್ರೂ ಯಾಮರಿಸ್ಬೋದು, ನನ್ನನ್ನಲ್ಲ. ನೀವಿಬ್ರು ಏನು ಅಂತ ನಂಗೆ ಚೆನ್ನಾಗೇ ಗೊತ್ತು. ನಿಮ್ಮಿಬ್ಬರ ಮೇಲೆ ತುಂಬಾನೇ ಕಂಪ್ಲೇಂಟ್ಸ್ಗಳು ಬರ್ತಾ ಇದೆ. ಇದೆಲ್ಲ ಇದೇ ರೀತಿ ಮುಂದುವರೆದ ನಿಮ್ಮಿಬ್ಬರನ್ನು ಪಿಜಿಯಿಂದಲೇ ಓಡಿಸ್ಬಿಡ್ತೀನಿ. ಅಲ್ಲ ಮೇಡಮ್, ನಾವು ಅಲ್ಲನೂ ಇಲ್ಲ ಬೆಲ್ಲನೂ ಇಲ್ಲ. ಇವಳು ನನ್ನ ಕಡೆಯವಳು. ಇವಳಿಗೆ ಏನಾದರೂ ಮಾಡೋಕ್ಕೆ ಹೋದ್ರೆ ನೀವಿಬ್ಬರು ಪಿಜಿಯಿಂದಲೇ ಹೊರಗೆ ಹೋಗ್ತೀರಾ. ಇವಳು ರೂಮ್ ಹತ್ರ ಕೂಡ ಸುಳಿಬಾರ್ದು. ಇವಳು ಏನಾದರೂ ಟಾರ್ಚರ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾದ್ರೆ ಆ ಕ್ಷಣ ನಿಮ್ಮ ಮುಲಾಜಿಲ್ಲದೆ ನಿಮ್ಮಿಬ್ಬರನ್ನು ಹೊರಗೆ ಕಳಿಸ್ತೀನಿ. ಆದ್ಯ, ನೀನು ಹೋಗಮ್ಮ, ಸ್ನಾನ ಮಾಡ್ಕೊಂಡು ಬಾ. ನಾನು ನಿಂಗೆ ಟಿಫನ್ ರೆಡಿ ಮಾಡಿರ್ತೀನಿ. ಆಯ್ತು ಮೇಡಮ್ ಅಂತ ಹೇಳಿದವಳು ಸ್ನಾನ ಮಾಡಲು ಹೋದಳು. ಪಿಜಿ ಓನರ್ ಅವರಿಬ್ಬರಿಗೆ ವಾರ್ನ್ ಮಾಡಿ ಅಲ್ಲಿಂದ ಹೋದರು. ತನ್ನ ಫ್ರೆಂಡ್ಸ್ ಎದುರು ತನಗೆ ಅವಮಾನ ಆಯ್ತಲ್ಲ ಅಂತ ಸಿಮ್ರನ್ ಕೋಪದಿಂದ ಕುದಿಯತೊಡಗಿದಳು. ಕತೆ ಮುಂದುವರಿಯಿತು. ಮುಂದಿನ ದಿನಗಳಲ್ಲಿ ಸಿಮ್ರನ್ ಮತ್ತು ಕಾವ್ಯ ಸೇರಿ ಆದ್ಯಳಿಗೆ ಇನ್ನಷ್ಟು ಕಾಟ ಕೊಡುತ್ತಾರೋ ಇಲ್ಲವೋ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಯಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.